ಶ್ರೀ ಕ್ರೋಧಿನಾಮ ಸಂವತ್ಸರದ ವೃಷಭ ರಾಶಿಯ ಗೋಚಾರ ಫಲ. ವೃಷಭ ರಾಶಿಗೆ ಸೇರಿದವರಲ್ಲಿ ಶ್ರೀ ಕ್ರೋಧಿನಾಮ ಸಂವತ್ಸರದಲ್ಲಿ ಗುರುವಿನ ಅನುಗ್ರಹ ದೊರೆಯದ ಕಾರಣ ಪ್ರತಿಯೊಂದು ಕೆಲಸ ಪೂರ್ಣಗೊಳ್ಳಲು ಹೆಚ್ಚಿನ ಪ್ರಯತ್ನ ಅಗತ್ಯ. ಆದರೆ ಶನಿ ಮತ್ತು ರಾಹು ಗ್ರಹಗಳು ಶುಭ ಸ್ಥಾನದಲ್ಲಿ ಇರುವ ಕಾರಣ ಸಮಸ್ಯೆಗಳು ಎದುರಾಗುವುದಿಲ್ಲ. ಆರೋಗ್ಯದಲ್ಲಿ ತೊಂದರೆ ಕಂಡುಬರಲಿದೆ. ವೆಚ್ಚ ಹೆಚ್ಚಿದ್ದರೂ ಒಳ್ಳೆಯ ಕೆಲಸಗಳಿಗೆ ಮಾತ್ರ ಹಣವನ್ನು ಖರ್ಚು ಮಾಡುವಿರಿ. ಉತ್ತಮ ಆದಾಯವಿರುವ ಕಾರಣ ಹಣವನ್ನು ಉಳಿಸಲು ಸಫಲರಾಗುವಿರಿ. ಈ ಸಂವತ್ಸರದಲ್ಲಿ ಉತ್ತಮ ಫಲಗಳನ್ನು ನಿರೀಕ್ಷಿಸಬಹುದು. ಆದರೆ ತಡವಾಗಿ ಕೆಲಸ ಕಾರ್ಯಗಳು ನಡೆಯಲಿವೆ. ಯಾವುದೇ ವಿಚಾರವಾದರೂ ಸಮಯವರಿತು ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಗಮನ ಕೊಡಿ. ನಿಮ್ಮ ಮನಸ್ಥಿತಿಯು ಅದಕ್ಕೆ ಪೂರಕವಾಗಿಯೇ ಇರುತ್ತದೆ. ಈ ವರ್ಷದ ಸ್ನೇಹ ವಿಶ್ವಾಸದ ಬಂಧ. ಈ ರಾಶಿಯವರಿಗೆ ಈ ವರ್ಷ ದಾಂಪತ್ಯ ಜೀವನದಲ್ಲಿ ಏರಿಳಿತ ಕಂಡುಬರುತ್ತದೆ. ಸಹನೆಯಿಂದ ನಡೆದುಕೊಂಡರೆ ಯಾವುದೇ ತೊಂದರೆ ಕಾಣುವುದಿಲ್ಲ. ಸ್ವಭಾವತಃ ಶಾಂತ ಮನಸ್ಥಿತಿಯವರಾದರೂ ಕೋಪ ಬಂದಾಗ ಉದ್ವೇಗದಿಂದ ವರ್ತಿಸುವಿರಿ. ಸಭೆ ಸಂಧಾನದಿಂದ ಕುಟುಂಬದಲ್ಲಿ ಎದುರಾಗುವ ತೊಂದರೆಗಳಿಂದ ಪಾರಾಗುವಿರಿ. ಅತಿಯಾದ ನಿರೀಕ್ಷೆ ಸೋಲಿಗೆ ಕಾರಣವಾಗಬಹುದು. ಸ್ನೇಹವನ್ನು ಬಯಸಿ ಬರುವವರ ಪೂರ್ವಾಪರಗಳನ್ನು ಅರಿಯಲು ಪ್ರಯತ್ನಿಸುವಿರಿ. ದುಡುಕುತನದಿಂದ ಸ್ನೇಹವನ್ನು ಬೆಳೆಸುವುದಿಲ್ಲ. ಮುಂದಿನ ದಿನಗಳಲ್ಲಿ ಅನಾವಶ್ಯಕ ಸಮಸ್ಯೆಗಳನ್ನು ಎದುರಿಸಲು ಇಚ್ಛಿಸುವುದಿಲ್ಲ. ಪ್ರತಿಯೊಂದು ವಿಚಾರದಲ್ಲಿ ಅನುಕೂಲವಿದ್ದರೂ ಅದನ್ನು ಆನಂದಿಸುವುದಿಲ್ಲ. ಸಂಗಾತಿ ಇದ್ದರೂ ಅನಾವಶ್ಯಕ ಚಿಂತೆಯಿಂದ ಪ್ರೀತಿ ವಿಶ್ವಾಸವನ್ನು ಪೂರ್ಣವಾಗಿ ಅನುಭವಿಸಲಾಗುವುದಿಲ್ಲ. ತಪ್ಪು ನಿರ್ಧಾರಗಳಿಂದ ದೂರವಿದ್ದಲ್ಲಿ ಸುಖ ಸಂತೋಷಗಳಿಗೆ ಪಾರವಿರುವುದಿಲ್ಲ. ಉದ್ಯೋಗದಲ್ಲಿ ಯಾವುದೇ ರೀತಿಯ ತೊಂದರೆಗಳು ಎದುರಾಗುವುದಿಲ್ಲ. ಶನಿಯು ಶಕ್ತಿಶಾಲಿಯಾದ ಕಾರಣ ಉದ್ಯೋಗದಲ್ಲಿ ಉತ್ತಮ ಫಲಗಳನ್ನೇ ನೀಡುತ್ತಾನೆ. ಉದ್ಯೋಗದಲ್ಲಿ ನಿಮ್ಮದಲ್ಲದ ಜವಾಬ್ದಾರಿಯನ್ನು ಸಹ ನಿಷ್ಠೆಯಿಂದ ನಿರ್ವಹಿಸುವಿರಿ. ಈ ಕಾರಣದಿಂದಾಗಿಯೇ ಅಧಿಕಾರಿಗಳಿಗೆ ಸಮಾನವಾದ ಸ್ಥಾನಮಾನಗಳು ನಿಮಗೆ ದೊರೆಯಲಿವೆ. ಸಾಮಾನ್ಯವಾಗಿ ನಿಮ್ಮ ಯಾವುದೇ ಪ್ರಯತ್ನಗಳು ವಿಫಲವಾಗುವುದಿಲ್ಲ. ನಿಮ್ಮ ಕೆಲಸ ಕಾರ್ಯಗಳಿಗೆ ಕುಟುಂಬದ ಒಳಗೂ ಹೊರಗೂ ಸಂಪೂರ್ಣ ಬೆಂಬಲ ಮತ್ತು ಮೆಚ್ಚುಗೆ ವ್ಯಕ್ತವಾಗುತ್ತದೆ. ಉದ್ಯೋಗ ಮಾಡುವ ಸಂಸ್ಥೆಯ ಮುಖಾಂತರ ವಿದೇಶಕ್ಕೆ ತೆರಳಬಹುದು. ಈ ಸಂವತ್ಸರದಲ್ಲಿ ಉದ್ಯೋಗದಲ್ಲಿ ವಿಶೇಷವಾದಂತಹ ಧನಾತ್ಮಕ ಬೆಳವಣಿಗೆಗಳು ಕಂಡುಬರಲಿವೆ. ಸಮಾಜದಲ್ಲಿ ಉನ್ನತ ಮಟ್ಟದ ಹಿರಿಮೆ ನಿಮಗೆ ದೊರೆಯಲಿದೆ. ಮಾತನ್ನು ಕಡಿಮೆ ಮಾಡಿದರೆ ಬೇರೆಯವರಿಂದ ಸಹಾಯ ಮತ್ತು ಸಹಕಾರ ತಾನಾಗಿಯೇ ದೊರೆಯುತ್ತದೆ. ವಿದ್ಯಾಭ್ಯಾಸ. ವೃಷಭ ರಾಶಿಯಲ್ಲಿರುವ ವಿದ್ಯಾರ್ಥಿಗಳು ಏಕಾಗ್ರತೆಯಿಂದ ಅಧ್ಯಯನ ಮಾಡಿದರೆ ವಿದ್ಯಾರ್ಥಿಗಳು ವಿನೂತನ ಸಾಧನೆ ಮಾಡಬಲ್ಲರು. ಆದರೆ ಪಂಚಮದಲ್ಲಿ ಕೇತು ಇರುವ ಕಾರಣ ಅತಿಯಾದ ಆತ್ಮವಿಶ್ವಾಸ ನಿರಾಸೆಗೆ ಕಾರಣವಾಗುತ್ತದೆ. ಅನ್ವೇಷಣಾ ಬುದ್ಧಿ ಇರುವ ಕಾರಣ ಓದಿದ ವಿಚಾರಗಳನ್ನು ಸುಲಭವಾಗಿ ಮನನ ಮಾಡಿಕೊಳ್ಳುವಿರಿ. ಮೇ ತಿಂಗಳಲ್ಲಿ ಗುರುವು ಜನ್ಮರಾಶಿಯನ್ನು ಪ್ರವೇಶಿಸುವ ಕಾರಣ ಕೇತುವಿನ ಮೇಲೆ ಗುರು ದೃಷ್ಟಿ ಇರುತ್ತದೆ. ಇದರಿಂದಾಗಿ ವಿದ್ಯಾರ್ಥಿಗಳಿಗೆ ಗುರು ಹಿರಿಯರ ಸಹಾಯ ದೊರೆಯುತ್ತದೆ. ನಿಮ್ಮಲ್ಲಿರುವ ಅನ್ವೇಷಣಾ ಬುದ್ಧಿಯು ಎಲ್ಲರ ಗಮನ ಸೆಳೆಯುತ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶವನ್ನು ಪಡೆಯಲಿದ್ದೀರಿ. ಕಲಿಕೆಯ ವಿಚಾರಗಳ ಆಯ್ಕೆಯ ವೇಳೆ ವಿದ್ಯಾರ್ಥಿಗಳು ಗಲಿಬಿಲಿಗೆ ಸಿಲುಕುತ್ತಾರೆ. ವಿದೇಶದಲ್ಲಿ ಅಧ್ಯಯನ ನಡೆಸುವ ಅವಕಾಶ ದೊರೆಯಲಿದೆ. ಹಣಕಾಸು. ವೃಷಭ ರಾಶಿಯಲ್ಲಿ ಇರುವವರಿಗೆ ರಾಹು ಉತ್ತಮ ಆದಾಯವನ್ನು ನೀಡುತ್ತಾನೆ. ಸಮಯಕ್ಕೆ ತಕ್ಕಂತೆ ಹಣವನ್ನು ಸಂಪಾದಿಸುವ ಬುದ್ಧಿವಂತಿಕೆ ನಿಮ್ಮಲ್ಲಿರುತ್ತದೆ. ನಿಮ್ಮೆಲ್ಲ ಹಣಕಾಸಿನ ಯೋಜನೆಗಳಲ್ಲಿ ಉತ್ತಮ ಆದಾಯ ದೊರೆಯುತ್ತದೆ. ಭವಿಷ್ಯದ ದಿನಗಳಿಗಾಗಿ ರೂಪಿಸುವ ಯೋಜನೆಗಳನ್ನು ಸುಲಭವಾಗಿ ಪರಿಪೂರ್ಣಗೊಳಿಸುವಿರಿ. ಷೇರುಪೇಟೆ ವ್ಯವಹಾರದಲ್ಲಿ ಉತ್ತಮ ಆದಾಯ ದೊರೆಯಲಿದೆ. ಕೇವಲ ಒಳ್ಳೆಯ ಕೆಲಸ ಕಾರ್ಯಗಳಿಗೆ ಮಾತ್ರ ಹಣವನ್ನು ವಿನಿಯೋಗಿಸುವಿರಿ. ಅನಿರೀಕ್ಷಿತ ಧನಲಾಭವಿರುತ್ತದೆ. ಆಗಸ್ಟ್ ತಿಂಗಳ ನಂತರ ಖರ್ಚು ವೆಚ್ಚಗಳು ಕಡಿಮೆಯಾಗಲಿವೆ. ಕೌಟುಂಬಿಕ ಜವಾಬ್ದಾರಿಗಳನ್ನು ಸರಿದೂಗಿಸಲು ಹಣವು ಖರ್ಚಾಗುತ್ತದೆ. ಅನಿರೀಕ್ಷಿತವಾಗಿ ಖರ್ಚು ಹೆಚ್ಚಾದರೂ ಉತ್ತಮ ಆದಾಯವಿರುತ್ತದೆ. ಕೌಟುಂಬಿಕ ಜೀವನ. ಕುಟುಂಬದ ಸದಸ್ಯರೊಂದಿಗೆ ಉತ್ತಮ ಸಂಬಂಧ ಏರ್ಪಡುತ್ತದೆ. ಎಲ್ಲರ ಸಹಾಯ ಸಹಕಾರ ನಿಮಗೆ ದೊರೆಯಲಿದೆ. ಮೊದಲ ಆದ್ಯತೆಯನ್ನು ಕುಟುಂಬದ ಹಿರಿಯರ ಸೇವೆಗೆ ನೀಡುವಿರಿ. ಮಕ್ಕಳೊಂದಿಗೆ ಅನಾವಶ್ಯಕ ಸಂಘರ್ಷ ಏರ್ಪಡುತ್ತದೆ. ಮುಖ್ಯವಾಗಿ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚಿನ ಗಮನವಿರುತ್ತದೆ. ತಾಳ್ಮೆಯಿಂದ ಎಲ್ಲಾ ರೀತಿಯ ತೊಂದರೆಗಳನ್ನು ಜಯಿಸುವಿರಿ. ಕುಟುಂಬದ ಹಿರಿಯರ ಅಣತಿಯಂತೆ ಎಲ್ಲರೊಂದಿಗೆ ಯಾತ್ರಾ ಸ್ಥಳಕ್ಕೆ ಭೇಟಿ ನೀಡುವಿರಿ. ಒಟ್ಟಾರೆ ಕುಟುಂಬದಲ್ಲಿ ಶಾಂತಿ, ನೆಮ್ಮದಿ, ಸಾಮರಸ್ಯ ಸದಾಕಾಲ ಕಂಡುಬರುತ್ತದೆ. ಮಕ್ಕಳ ವಿಚಾರ. ಮಕ್ಕಳ ಆರೋಗ್ಯದ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ಅನಾವಶ್ಯಕ ವಾದ ವಿವಾದಗಳು ಮಕ್ಕಳೊಂದಿಗೆ ಉಂಟಾಗಲಿವೆ. ಅವರ ಮನಸ್ಸಿನಂತೆ ನಡೆದುಕೊಂಡಲ್ಲಿ ನೆಮ್ಮದಿಯ ಜೀವನ ಇರುತ್ತದೆ. ವಯಸ್ಸು ಚಿಕ್ಕದಾದರೂ ಹಲವು ಬಾರಿ ಮಕ್ಕಳ ಆಲೋಚನೆ ಮತ್ತು ಮಾತು ಹಿರಿಯರ ಮನಸ್ಸಿಗೆ ನಾಟುವಂತೆ ಇರುತ್ತದೆ.
ವಿದ್ಯಾಭ್ಯಾಸದ ಗೆಲುವಿಗಾಗಿ ಹೆಚ್ಚಿನ ಪರಿಶ್ರಮದ ಅವಶ್ಯಕತೆ ಇದೆ. ಮಕ್ಕಳಿಂದ ನಿಮಗೆ ಉತ್ತಮ ಭವಿಷ್ಯದ ನಿರೀಕ್ಷೆ ಇರುತ್ತದೆ. ವಿವಾಹ ಮತ್ತು ದಾಂಪತ್ಯ. ವೃಷಭ ರಾಶಿಯವರಿಗೆ ಕ್ರೋಧಿನಾಮ ಸಂವತ್ಸರದಲ್ಲಿ ಆತ್ಮೀಯರ ಸಹಾಯದಿಂದ ವಿವಾಹವಾಗುತ್ತದೆ. ದೂರದ ಸಂಬಂಧಿಕರ ಅಥವಾ ಪರಿಚಯದವರ ಜೊತೆಗೆ ವಿವಾಹ ನಿಶ್ಚಯವಾಗಲಿದೆ. ದಂಪತಿಗಳ ನಡುವೆ ಉತ್ತಮ ಬಾಂಧವ್ಯ ಅನ್ಯೋನ್ಯತೆ ರೂಪುಗೊಳ್ಳುತ್ತದೆ. ಕೌಟುಂಬಿಕ ಜೀವನದಲ್ಲಿ ವಿವಾದಗಳು ಎದುರಾದರೂ ಕ್ಷಣಿಕವಾಗಿರುತ್ತದೆ. ಪರಸ್ಪರ ಒಬ್ಬರ ಮಾತನ್ನು ಒಬ್ಬರು ಅರಿತುಕೊಂಡರೆ ಯಾವುದೇ ತೊಂದರೆ ಎದುರಾಗದು. ಚಾಡಿ ಮಾತನ್ನು ಕೇಳಿದಲ್ಲಿ ತೊಂದರೆ ಖಚಿತ. ವ್ಯಾಪಾರ ಮತ್ತು ವ್ಯವಹಾರ. ಈ ರಾಶಿಯವರ ವ್ಯಾಪಾರ ವ್ಯವಹಾರಕ್ಕೆ ಪರಿಸರವೂ ಸಹ ಪೂರಕವಾಗಿದೆ. ತಡವಾದರೂ ವ್ಯಾಪಾರ ವ್ಯವಹಾರಗಳಲ್ಲಿ ಅನುಕೂಲಕರ ಪರಿಸ್ಥಿತಿಗಳು ಉಂಟಾಗುತ್ತವೆ. ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಪಾಲುದಾರರು ನಿಮ್ಮ ಪ್ರಯತ್ನದಲ್ಲಿ ಸಂಪೂರ್ಣವಾಗಿ ಸಹಕರಿಸುತ್ತಾರೆ. ಅವಶ್ಯವಿದ್ದಲ್ಲಿ ಎಲ್ಲರ ಸಹಾಯ ದೊರೆಯುತ್ತದೆ. ವ್ಯಾಪಾರ ವ್ಯವಹಾರಗಳಲ್ಲಿ ಉನ್ನತಿ ಸಾಧಿಸಲು ಉತ್ಸಾಹ ತೋರುವಿರಿ. ಈ ಸಂವತ್ಸರದಲ್ಲಿ ಯಾವುದೇ ತೊಂದರೆ ಎದುರಾಗುವುದಿಲ್ಲ. ಆದರೆ ಕಾನೂನು ಮೀರಿ ಯಾವುದೇ ಕೆಲಸ ಮಾಡಲು ಹೋಗಬೇಡಿ, ಅದರಿಂದ ಅಪಾಯ ಆಗಬಹುದು. ಕುಟುಂಬದ ಸದಸ್ಯರು ಬಂಡವಾಳ ಹೂಡಿಕೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತಾರೆ. ಹೊಸ ಉದ್ದಿಮೆಯನ್ನು ಸ್ಥಾಪಿಸುವ ಸೂಚನೆಗಳಿವೆ. ನಿಮ್ಮ ಆರ್ಥಿಕ ಪ್ರಗತಿಯನ್ನು ಕಂಡು ಅಸೂಯೆ ಪಡುವ ಜನರಿಂದ ದೂರವಿರುವುದು ಕ್ಷೇಮಕರ. ಸಂಗಾತಿಯೊಂದಿಗೆ ಪಾಲುಗಾರಿಕೆಯ ವ್ಯಾಪಾರವನ್ನು ಆರಂಭ ಮಾಡುವಿರಿ. ವಾಹನ ವಿಚಾರ. ಈ ರಾಶಿಗೆ ಸೇರಿದವರು ಈ ವರ್ಷ ಏಪ್ರಿಲ್ ನಂತರ ನೀಲಿ ಬಣ್ಣದ ವಾಹನವನ್ನು ಕೊಳ್ಳುವ ಸಾಧ್ಯತೆ ಇದೆ. ಒಳ್ಳೆ ಹಣ ಸಿಗುತ್ತೆ ಅಂತಾದರೆ ನಿಮ್ಮ ಬಳಿ ಇರುವ ಹಳೆಯ ವಾಹನವನ್ನು ಮಾರುವುದು ಒಳ್ಳೆಯದು. ಅಂತಹ ಸಾಧ್ಯತೆಯೂ ಕಂಡುಬರುತ್ತಿದೆ. ಐಷಾರಾಮಿ ವಾಹನಕ್ಕೆ ಹಣ ವಿನಿಯೋಗಿಸುವಿರಿ. ವಾಹನ ಚಾಲನೆ ಮಾಡುವ ವೇಳೆ ಎಚ್ಚರಿಕೆ ಇರಲಿ. ಆರೋಗ್ಯದ ವಿಚಾರ. ವೃಷಭ ರಾಶಿಯವರಿಗೆ ಹಾರ್ಮೋನಿನ ತೊಂದರೆ ಸಂಭವಿಸಬಹುದು. ಸಣ್ಣ ಪುಟ್ಟ ತೊಂದರೆ ಸಾಮಾನ್ಯವಾಗಿರುತ್ತದೆ. ಎಚ್ಚರಿಕೆ ಮತ್ತು ಹೆಚ್ಚಿನ ಕಾಳಜಿ ವಹಿಸಬೇಕು. ಶ್ವಾಸಕೋಶದ ಸೋಂಕು ಕೆಲ ದಿನ ಬಾಧಿಸಬಹುದು. ಕುಟುಂಬದ ಹಿರಿಯರ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬರುತ್ತದೆ. ವೃಷಭ ರಾಶಿಯವರಿಗೆ ಪರಿಹಾರಗಳು. ಪ್ರತಿದಿನ ಶ್ರೀ ಇಂದ್ರಾಕ್ಷಿ ಸ್ತೋತ್ರ ಪಠಿಸುವುದರಿಂದ ಅಥವಾ ಕೇಳಿಸಿಕೊಳ್ಳುವುದರಿಂದ ಆತ್ಮಶಕ್ತಿಯು ಹೆಚ್ಚುತ್ತದೆ. ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುತ್ತದೆ. ಬಿಳಿ ಬಣ್ಣದ ಬಟ್ಟೆ ಮತ್ತು ಗೋಧಿ ಅಥವಾ ರವೆಯನ್ನು ದಾನ ನೀಡುವುದರಿಂದ ಖರ್ಚು ವೆಚ್ಚಗಳು ಕಡಿಮೆ ಆಗಲಿವೆ. ಹೂ ಬಿಡುವ ಗಿಡಗಳನ್ನು ಪೋಷಿಸಿದಲ್ಲಿ ಎಲ್ಲಾ ರೀತಿಯ ಸಮಸ್ಯೆಗಳು ದೂರವಾಗುತ್ತವೆ. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಗೆ ಪಂಚಾಮೃತ ಅಭಿಷೇಕ ಮಾಡಿಸುವುದು ಕ್ಷೇಮಕರ. ಮನೆಯಲ್ಲಿಯೂ ಸಹ ಶ್ರೀ ಸತ್ಯನಾರಾಯಣ ಪೂಜೆ ಮಾಡಿಸಬಹುದು. ಇದೇ ರೀತಿಯ ಮನಮುಟ್ಟುವ ಉಪಯುಕ್ತ ಮಾಹಿತಿಗಳಿಗಾಗಿ ಮತ್ತೆ ಭೇಟಿಯಾಗೋಣ.